ತಂದಾನೇ ನನಿತಾನ. ಕಲ್ಲಂಗಡಿ ನೀರು ಹೆಚ್ಚಾಗಿ ಹೊಂದಿರುವ ಬೇಸಿಗೆಯಲ್ಲಿ ಹೆಚ್ಚು ಬೇಡಿಕೆ ಪಡೆದಂತಹ ಹಣ್ಣಾಗಿದೆ. ತಲೆತಲಾಂತರದಿಂದ ಕಲ್ಲಂಗಡಿ ಬೆಳೆಯುತ್ತಿದ್ದರೂ ಕ್ರಮೇಣ ಅದರಲ್ಲಿ ಹಲವಾರು ಸಂಶೋಧನೆ ನಡೆಸಿ ಅಧಿಕ ಇಳುವರಿ ನೀಡುವ ಗುಣಮಟ್ಟದ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹಸಿರು ಮನೆಯಲ್ಲಿ ಕಲ್ಲಂಗಡಿ ಬೆಳೆಯುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದಾರೆ. ಕರ್ನಾಟಕದಾದ್ಯಂತ ಅನೇಕ ಹಣ್ಣಿನ ಬೆಳೆಗಳನ್ನು ನಾವು ವಾಣಿಜ್ಯವಾಗಿ ಬೆಳೀತಾ ಇದ್ದೀವಿ. ಅದರಲ್ಲಿ ಮಾವು, ಬಾಳೆ, ದ್ರಾಕ್ಷಿ, ಹಲಸು ಹೀಗೆ ವಿವಿಧವಾದ ಹಣ್ಣುಗಳನ್ನು ನಾವು ವಾಣಿಜ್ಯವಾಗಿ ಬೆಳೆಯೋದನ್ನು ಕಾಣ್ತಾ ಇದ್ದೀವಿ. ಹಾಗೆಯೇ ಈ ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜ ಮುಂತಾಗಿ ಉತ್ತಮವಾದ ಒಂದು ಹಣ್ಣಿನ ಬೆಳೆಗಳು ಅಂತ ಹೇಳ್ಬೋದು. ಇದನ್ನು ತರಕಾರಿಯಾಗಿಯೂ ನಾವು ಬೆಳೀತಾ ಇದ್ದೀವಿ. ಹಸಿರು ಮನೆಯಲ್ಲಿ ಕಲ್ಲಂಗಡಿ ಬೆಳೆಯಲು ಗಿಡದಿಂದ ಗಿಡಕ್ಕೆ ಅಂತರ 1 ಮೀಟರ್ ಇರಬೇಕು. ಈ ರೀತಿ ಕಲ್ಲಂಗಡಿ ಕೃಷಿ ಕೈಗೊಂಡಾಗ ಶಿಫಾರಿತ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳನ್ನು ನೀಡಬೇಕಾಗುತ್ತದೆ. ನೋಡಿ, ನಾವು ಹೊರಗಡೆ ಬೆಳಿಬೇಕಾದ್ರೆ 1 ಮೀಟರ್ ಅಂತರ ಕೊಡ್ತೀವಿ. ಅಂದರೆ ಸಾಲಿಂದ ಸಾಲಿಗೆ 1 ಮೀಟ್ರು, ಗಿಡದಿಂದ ಗಿಡಕ್ಕೂ 1 ಮೀಟರ್ ಅಂತರ ಕೊಡ್ತೀವಿ. ಆದರೆ ಈ ಹಸಿರು ಮನೆಯಲ್ಲಿ ಬೆಳೆದಾಗ ನಾವು 2 ಅಡಿ ಮತ್ತು 1.5 ಅಡಿ ಅಂತರ ಕೊಡ್ಬೋದು. ಅಂದರೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 2 ಅಡಿ ಮತ್ತು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1.5 ಅಡಿ ಅಂತರ ಕೊಡ್ಬೋದು. ಅಂದರೆ 3 ಚದರ ಅಡಿಗೆ ಒಂದು ಗಿಡ ಅಂತ ಹೇಳ್ಬೋದು. ಇನ್ನು ನಾವು ಹೊರಗಡೆ ಬೆಳಿಬೇಕು ಅಂತಂದರೆ, ಹಸಿರು ಮನೆ ಅಲ್ಲ ಅಂತಂದರೆ ಅದರಲ್ಲಿ 1 ಮೀಟ್ರ್ ಅಂತರ ಕೊಡಬೇಕಾಗುತ್ತೆ ಅಂತ ಹೇಳಿದೆ. ಅಂದರೆ 11 ಚದರ ಅಡಿಗೆ ಒಂದು ಗಿಡ ಬರುತ್ತೆ, ಅಥವಾ 1 ಚದರ ಮೀಟ್ರಿಗೆ ಒಂದು ಗಿಡ ಬರುತ್ತೆ. ಇನ್ನು ಹಸಿರು ಮನೆಯಲ್ಲಿ ಗಿಡಗಳನ್ನ ಬೆಳೆದಾಗ ನಾವು ವಿಶೇಷವಾಗಿ ಒಂದು ಗೊಬ್ಬರನ ಕೊಡಬೇಕಾಗುತ್ತೆ. ಈ ಗೊಬ್ಬರದಲ್ಲಿ ಮೊದಲನೇದಾಗಿ DAP, ಡೈಅಮೋನಿಯಂ ಫಾಸ್ಫೇಟ್ ಅಂತ ಹೇಳ್ತೀವಲ್ಲ, ಅದು ಸುಮಾರು 2 kg 400 ಗ್ರಾಮ್ನಷ್ಟು 200 ಚದರ ಮೀಟ್ರ್ ಕೊಡಬೇಕಾಗುತ್ತೆ. ಇದು ಬೇಸಲ್ ಡೋಸು ಅಂತಂದರೆ ಗಿಡನ ನಾಟಿ ಮಾಡೋದಕ್ಕಿಂತ ಮುಂಚೆ. ಮತ್ತು 19 ಅಂತ ಕಾಂಪ್ಲೆಕ್ಸ್ ಗೊಬ್ಬರ ಇದೆಯಲ್ಲ, ಇದು ಸುಮಾರು 5 kgಯಷ್ಟು 200 ಚದರ ಮೀಟ್ರಿಗೆ ಕೊಡಬೇಕಾಗುತ್ತೆ. ಮತ್ತು ಯೂರಿಯಾ 1.5 kgಯಷ್ಟು ಕೊಡಬೇಕಾಗುತ್ತೆ. ಮತ್ತು MOP 1 kgಯಷ್ಟು ಕೊಡಬೇಕಾಗುತ್ತೆ. ಈ ಇದರಲ್ಲಿ ಇದನ್ನು ಮೇಲ್ಗೊಬ್ಬರವಾಗಿ ಮೊದಲು ಕೊಡ್ತೀವಿ. ಆನಂತರ ಗಿಡ ನಾಟಿ ಮಾಡಿದ 15 ದಿವಸ ಆದಮೇಲೆ ಇನ್ನೂ ಒಂದು ಸಾರಿ MOP ಕೊಡ್ತೀವಿ, ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಹೇಳಿದ್ವಲ್ಲ, ಇದನ್ನು 1 kg 470 ಗ್ರಾಮು 200 ಚದರ ಮೀಟ್ರಿಗೆ ಕೊಡ್ತೀವಿ. ಇನ್ನು ಹಣ್ಣು ಬೆಳೀತಾ ಇರಬೇಕಾದ್ರೆ ಇನ್ನೂ ಒಂದು ಸಾರಿ 1 kg 333 ಗ್ರಾಮ್ನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗುತ್ತೆ. ಗಿಡ ಕಾಯಿಗಳು ಬೆಳೀತಾ ಇರಬೇಕಾದ್ರೆ ಸಲ್ಫೇಟ್ ಆಫ್ ಪೊಟ್ಯಾಷ್ ಕೊಟ್ಟರೆ ಉತ್ತಮ ಅಂತ ಕಂಡು ಬಂದಿದೆ. ಬಳ್ಳಿ ಅಡ್ಡಡ್ಡಲಾಗಿ ಬೆಳೆಯದಂತೆ ದಾರದಿಂದ ಮೇಲಕ್ಕೆತ್ತಿ ಕಟ್ಟುವುದು ಉತ್ತಮ. ಹಾಗೆಯೇ ಕಾಯಿಗಳು ನೆಲಕ್ಕೆ ತಾಗದಂತೆ ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಕವರ್ ಅನ್ನು ಹಾಕಬೇಕು. ಮುಖ್ಯವಾದ ವಿಚಾರ ಏನು ಅಂತಂದರೆ, ಈ ಕಲ್ಲಂಗಡಿ ಬೆಳಿಬೇಕಾದ್ರೆ ಈ ಗಿಡನ ಹತ್ತತ್ರ ನಾವು ನಾಟಿ ಮಾಡಿದಾಗ ಈ ಬಳ್ಳಿ ಹರಿಯುತ್ತಲ್ಲ, ಅದನ್ನು ಹಾಗೆ ಹರಿದೋಡೋದಕ್ಕೆ ಬಿಡಬಾರ್ದು. ಅದನ್ನು ಇದರ ಸಹಾಯದಿಂದ, ಒಂದು ನೂಲಿನ ಸಹಾಯದಿಂದ ಮೇಲ್ಗಡೆ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ, ಈ ಕಾಯಿಗಳು ಅಷ್ಟೇ, ಕಾಯಿಗಳು ಭಾಳ ತೂಕ ಭಾಳ ಇರುತ್ತೆ. ಸುಮಾರು 2.5 kg 3.5 kg ಬಂದಂಥ ಒಂದು ಉದಾಹರಣೆಗಳು ಇದ್ದಾವೆ. ಅಂಥ ಸಮಯದಲ್ಲಿ ಈ ಒಂದು ಪಾಲಿಥಿನ್ ಬ್ಯಾಗಲ್ಲಿ ಗಿಡಗಳನ್ನ ಹಾಕಿಬಿಟ್ಟು, ಅದು ಬಯೋಡಿಗ್ರೇಡಬಲ್ ಅಂಥ ಪಾಲಿಥಿನ್ ಹಾಕಿಬಿಟ್ಟು ಅದನ್ನು ಮೇಲ್ಗಡೆ ಕಟ್ಟೋದ್ರಿಂದ ಈ ಕಾಯಿಗಳನ್ನ ನಾವು ಸುರಕ್ಷಿತವಾಗಿ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಗಿಡಕ್ಕೆ 2 ರಿಂದ 4 ಕಾಯಿ ಬಿಟ್ಟು ಮಿಕ್ಕವನ್ನು ಸಣ್ಣ ಗಾತ್ರದಲ್ಲಿದ್ದಾಗಲೇ ಕಿತ್ತು ಬಿಸಾಕಿದರೆ ಗುಣಮಟ್ಟದ ಇಳುವರಿ ಪಡೆಯಬಹುದಾಗಿದೆ. ಇಳುವರಿ ನಾವು ಎಷ್ಟು ಸಾಂದ್ರತೆ ಗಿಡಗಳನ್ನ ನೆಟ್ಟಿರ್ತೀವೋ ಅದ್ರ ಮೇಲೆ ಅನುಗುಣವಾಗಿ ಇಳುವರಿನ ಪಡಿಬೋದು. ಬಿಟ್ಟಂಥ ಎಲ್ಲ ಕಾಯಿಗಳನ್ನ ನಾವು ಬೆಳೆಯೋದಕ್ಕೆ ಬಿಡೋದಿಲ್ಲ. ಅಂದರೆ ಒಂದು ಗಿಡಕ್ಕೆ 2 ಕಾಯಿ ಅಥವಾ 3 ಅಥವಾ ಅತಿ ಹೆಚ್ಚು ಅಂದರೆ 4 ಕಾಯಿಗಳನ್ನ ಮಾತ್ರ ಬಿಡಬೇಕೆ ಹೊರತು ಅದಕ್ಕಿಂತ ಜಾಸ್ತಿ ಬಿಡಬಾರ್ದು. ಅಂದರೆ ಕಾಯಿಗಳು ಚಿಕ್ಕದಾಗಿದ್ದಾಗಲೇ ಚಿವುಟು ತೆಗಿಬೇಕಾಗುತ್ತೆ. ಇನ್ನು ಹೆಚ್ಚು ಸಾಂದ್ರತೆಯ ಗಿಡಗಳು ಅಂತ ಹೇಳಿದ್ನಲ್ಲ, ಆವಾಗ ಸುಮಾರು 120 ಗಿಡಗಳನ್ನ 200 ಚದರ ಮೀಟ್ರ್ ಅಂತರದಲ್ಲಿ ಬೆಳಿಬೋದಾಗಿದೆ. ಅಂದರೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಪಾಲಿ ಹೌಸು ಅಥವಾ ಹಸಿರು ಮನೆ. ಈ ಹಸಿರು ಮನೆಯ ಒಟ್ಟು ಸುತ್ತಳತೆ ಬಂದು ನಮಗೆ 200 ಚದರ ಮೀಟ್ರ್ ಬರುತ್ತೆ. ಈ 200 ಚದರ ಮೀಟ್ರ್ನಲ್ಲಿ ನಾವು 120 ಗಿಡಗಳನ್ನ ನಾವು ನಾಟಿ ಮಾಡ್ಬೋದು.
120 ಅಂದರೆ ಸಾಧಾರಣವಾಗಿ ಒಂದು 3 ಹಣ್ಣುಗಳನ್ನು ನಾವು ನಿರೀಕ್ಷಿಸೋದ್ರ ಮುಂತಾಗಿ ಒಂದು 900 ಕೆ ಜಿಯಷ್ಟು ಇಳುವರಿನ ನಿರೀಕ್ಷಿಸ್ಬೋದಾಗಿದೆ. ಯಾಕೆಂತಂದರೆ ಒಂದೊಂದು ಹಣ್ಣು 2.25 ಕೆ ಜಿಯಷ್ಟು 2.25 ರಿಂದ 2.5 ಅಷ್ಟು ತೂಗುತ್ತವೆ. ಅಂದರೆ 200 ಚದರ ಮೀಟರು ಹೊರಗಡೆ ಬೆಳೆದಾಗ ನಮಗೆ ಬರೀ 500 ಹಣ್ಣು, ಅಥವಾ ಹೊರಗಡೆ ಬೆಳೆದಾಗ ಒಂದು 900 ಹಣ್ಣುಗಳಷ್ಟು 900 ರಿಂದ 950 ಹಣ್ಣುಗಳನ್ನು ನಿರೀಕ್ಷಿಸ್ಬೋದು. ಹೀಗೆ ರೈತ ಬಾಂಧವರು ತಜ್ಞರ ಸಲಹೆ ಮೇರೆಗೆ ವೈಜ್ಞಾನಿಕವಾಗಿ ಹಸಿರು ಮನೆಯಲ್ಲಿ ಕಲ್ಲಂಗಡಿ ಕೃಷಿ ಕೈಗೊಂಡರೆ ಸಕ್ಕರೆ ಅಂಶ ಹೆಚ್ಚಾಗಿರುವ ಆಕರ್ಷಕ ಬಣ್ಣದ ಹಣ್ಣುಗಳ ಉತ್ತಮ ಇಳುವರಿ ಪಡೆದು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ. ಒಟ್ಟಿನಲ್ಲಿ ಹಸಿರು ಮನೆಯಲ್ಲಿ ರೈತರು ಕಲ್ಲಂಗಡಿನ ಬೆಳಿಬೇಕಾದ್ರೆ ಕೆಲವಷ್ಟು ಅಂಶಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಳ್ಬೇಕು. ಯಾಕೆಂದರೆ ಮಾರ್ಕೆಟಲ್ಲಿ ಭಾಳ ದಪ್ಪ ಗಾತ್ರದ ಹಣ್ಣುಗಳಿದ್ದಾವೆ. ಅಂದರೆ ಸರಾಸರಿಯಾಗಿ 5 ರಿಂದ 6 ಕೆ ಜಿ 8 ಕೆ ಜಿವರೆಗೂ ತೂಕ ಬರ್ತಕ್ಕಂಥ ಕೆಲವು ತಳಿಗಳಿದ್ದಾವೆ. ಅದನ್ನು ನಾವು ಹೆಚ್ಚು ಶಿಫಾರಸು ಮಾಡ್ದೇನೆ ಸಾಧಾರಣ ಗಾತ್ರದ ಕಾಯಿಗಳಿರೋದು ಅಂತಂದರೆ ಒಂದು 2 ರಿಂದ 3 ಕೆ ಜಿ ಒಂದು ಹಣ್ಣು ಭಾಳ ಸೂಕ್ತವಾದದ್ದು ಇಲ್ಲಿ ಬೆಳೆಯೋದಕ್ಕೆ. ಕಾರಣ ಏನು ಅಂತಂದರೆ ಗಿಡಗಳನ್ನೆಲ್ಲ ನಾವು ಎತ್ತು ಕಟ್ತೀವಿ. ಎತ್ತು ಕಟ್ಟಿದಾಗ ಕಾಯಿಯ ಭಾರಕ್ಕೆ ಅದು ಬೀಳಬಾರ್ದು. ಹಾಗಾಗಿ ಚಿಕ್ಕ ಗಾತ್ರದ ಹಣ್ಣುಗಳನ್ನ ಇಲ್ಲಿ ನಾವು ಶಿಫಾರಸು ಮಾಡ್ತಾಯಿದ್ದೀವಿ. ಎರಡನೇದಾಗಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂತಂದರೆ ಕಡ್ಡಿಗಳನ್ನ ಯಾವತ್ತಿದ್ರೂ ಮೇಲಕ್ಕೆ ಎತ್ತಿ ಕಟ್ಟಬೇಕಾಗುತ್ತೆ. ಅದು ಎರಡನೇ ಮುಖ್ಯವಾದ ಬೇಸಾಯ ಕ್ರಮ. ಮೂರನೇದು ಬಿಟ್ಟಂಥ ಎಲ್ಲ ಕಾಯಿಗಳನ್ನ ಇದು ಹಣ್ಣು ಆಗೋದಕ್ಕೆ ಬಿಡಬಾರ್ದು. ಒಂದು ಗಿಡಕ್ಕೆ 2 ಅಥವಾ 3 ಕಾಯಿಗಳನ್ನ ಮಾತ್ರ ಬಿಟ್ಬಿಟ್ಟು ಉಳಿದಂಥ ಹೂವು ಪಿಂದೆ ಅವನ್ನೆಲ್ಲ ಕತ್ತರಿಸಿ ತೆಗಿಬೇಕಾಗುತ್ತೆ. ಇನ್ನು ಸರಿಯಾದ ಒಂದು ಹಂತದಲ್ಲಿ ನೋಡಿಕೊಂಡು ಹಣ್ಣುಗಳನ್ನ ಕಟಾವು ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯ ಏನಂತಂದರೆ ನಾವು ಈ ಹಣ್ಣನ್ನು ಕಟ್ಟೋದಕ್ಕೆ ಒಂದು ಬಯೋಡಿಗ್ರೇಡಬಲ್ ಬ್ಯಾಗ್ ಅಂತ ಉಪಯೋಗಿಸ್ತೀವಿ. ಈ ಬ್ಯಾಗನ್ನು ಚೀಲನ ಉಪಯೋಗಿಸ್ತೀವಿ. ಈ ಚೀಲ ಉಪಯೋಗಿಸಿದಾಗ ಏನಾಗುತ್ತೆ ಅಂತಂದರೆ ಹಣ್ಣಿನಲ್ಲಿ ಯಾವುದೇ ಆದಂಥ ಒಂದು ಮಾರ್ಕ್ ಬರೋದಿಲ್ಲ. ನೋಡೋಕೆ ಒಳ್ಳೆ ಹಣ್ಣು ಫಳಫಳ ಅಂತ ಹೊಳಿತಾ ಇರುತ್ತೆ. ಹೊರಗಡೆ ಹಣ್ಣಿಗೂ ಈ ಹಣ್ಣಿಗೂ ಭಾಳ ವ್ಯತ್ಯಾಸ ಇರೋದನ್ನು ನಾವು ಕಂಡುಹಿಡಿದೀವಿ. ಹಾಗಾಗಿ ಹಸಿರು ಮನೆಯಲ್ಲಿ ಬೆಳೆದಂಥ ಗಿಡಗಳು ನೋಡಲು ಭಾಳ ಆಕರ್ಷಕವಾಗಿರ್ತವೆ ಮತ್ತು ಮಾರ್ಕೆಟ್ನಲ್ಲಿ ಉತ್ತಮವಾದ ಒಂದು ಬೆಳೆನ ನಾವು ನಿರೀಕ್ಷಿಸ್ಬೋದು. ಇನ್ನು ಮುಖ್ಯವಾಗಿ ಹಸಿರು ಮನೆಯಲ್ಲಿ ಬೆಳೆದಂಥ ಹಣ್ಣು ಮತ್ತು ಹೊರಗಡೆ ಬೆಳೆದಂಥ ಹಣ್ಣಿನಲ್ಲಿ ರುಚಿನಲ್ಲಿ ಏನಾದ್ರು ವ್ಯತ್ಯಾಸ ಇದೆಯೇ ಅಂತ ರೈತರು ಕೇಳ್ಬೋದು. ಇದನ್ನು ನಾವು ಪರೀಕ್ಷೆ ಮಾಡಿ ನೋಡಿದ್ದೀವಿ. ಸಕ್ಕರೆ ಅಂಶ, ಸಿಹಿ ಅಂಶ ಯಾವುದನ್ನೇ ತೊಗೊಂಡ್ರೂ ಹೊರಗಡೆ ಬೆಳೆದಂಥ ಹಣ್ಣುಗಳು ಎಷ್ಟು ರುಚಿಯಾಗಿರ್ತವೋ ಹಸಿರು ಮನೆಯಲ್ಲಿ ಬೆಳೆದಂಥ ಹಣ್ಣುಗಳು ಅಷ್ಟೇ ರುಚಿಯಾಗಿರ್ತವೆ. ಹಾಗಾಗಿ ಹೆಚ್ಚೆಚ್ಚು ಹಸಿರು ಮನೆಯಲ್ಲಿ ರೈತರು ಇಂಥ ಒಂದು ಬೆಳೆಯನ್ನು ಬೆಳೆದಾಗ, ಕಲ್ಲಂಗಡಿ ಅಂತ ಬೆಳೆಯನ್ನು ಬೆಳೆದಾಗ ಅಧಿಕ ಇಳುವರಿ, ಅಧಿಕ ಆದಾಯನ ಪಡಿಬೋದು ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಈ ಕೆಲವು ಸಾರಿ ಅಕಾಲಿಕ ಮಳೆ ಆಗುತ್ತೆ. ಅಕಾಲಿಕ ಮಳೆ ಅಂತಂದರೆ ಇದ್ದಕ್ಕಿದ್ದಂಗೆ ವಿಪರೀತ ಮಳೆ ಆಗೋದು. ಅಂಥ ಸಮಯದಲ್ಲಿ ಹೊರಗಡೆ ನಾವು ಎಷ್ಟೇ ಬೆಳೆದಿದ್ರು ಮುಂತಾಗಿ ಗಿಡ ಎಲ್ಲ ಕೊಚ್ಚಿ ಹೋಗೋದು ಅಥವಾ ಸತ್ತೋಗೋ ಪ್ರಮೇಯನ ನಾವು ನೋಡಿದ್ವಿ. ಈಗ ನೋಡಿ, ನವಂಬರ್ ತಿಂಗಳಲ್ಲಿ ನಮಗೆ ಸಾಕಷ್ಟು ಮಳೆ ಬಂತು. ಅಂಥ ಒಂದು ಪ್ರಮೇಯದಲ್ಲೂ ಮುಂತಾಗಿ ಹಸಿರು ಮನೆಯಲ್ಲಿ ಬೆಳೆದಾಗ ಉತ್ತಮವಾದ ಇಳುವರಿನ ನಾವು ನಿರೀಕ್ಷಿಸಿದ್ವಿ. ಹಾಗಾಗಿ ಪ್ರಕೃತಿಯ ವಿಕೋಪ ಎಲ್ಲಿ ಇರುತ್ತೋ ಅಂಥ ಕಡೆ ಈ ಹಸಿರು ಮನೆ ಹೇಳಿ ಮಾಡಿಸಿದಂಥ ಒಂದು ಸಾಧನ ಅಂತ ಹೇಳ್ಬೋದು. ಪ್ರಮುಖ ಹಣ್ಣಿನ ಪಟ್ಟಿಯಲ್ಲಿ ಹಿಂದೆ ಪರಿಗಣನೆಗೆ ಬಾರದೇ ಇದ್ದಂತಹ ಹಣ್ಣು ಸೀತಾಫಲ. ಆದರೆ ಅದರಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ರೈತ ಬಾಂಧವರು ಸೀತಾಫಲವನ್ನು ಪ್ರಧಾನ ಕೃಷಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅರ್ಕಾ ಸಹನಾ ಎಂಬ ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಅರ್ಕಾ ಸಹನಾ ತಳಿಯ ಸೀತಾಫಲ ಕೃಷಿಯಿಂದ ಉತ್ತಮ ಇಳುವರಿ ಪಡೆಯಲು ಸವರುವಿಕೆ ಮತ್ತು ಕೃತಕ ಪರಾಗಸ್ಪರ್ಶ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರೂನಿಂಗ್ ಅಂದರೆ ಕತ್ತರಿಸಿ ಹೋದಂದರೆ ಅದು ಏಕೆ ಮಾಡಬೇಕಂದ್ರೆ 2-3 ರೀಸನ್ಸ್ ಇದೆ. ಒಂದು ರೀಸನ್ ಏನಂದರೆ ಒಳ್ಳೆ ವೆಜಿಟೇಟಿವ್ ಗ್ರೋತ್ ಬರ್ತದೆ. ವೆಜಿಟೇಟಿವ್ ಆ್ಯಂಡ್ ರೀಪ್ರೊಡಕ್ಟಿವ್ ಗ್ರೋತ್ಗೆ ಎರಡಕ್ಕೂ ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ಒಂದು. ಮತ್ತು ಇದು ಈಸಿ ಮ್ಯಾನ್ಯುವಲ್ ಆಪ್ರೇಷನ್ಸ್ ಮಾಡಬೇಕಂದ್ರೆ ಟ್ರ್ಯಾಕ್ಟ್ರು, ಯಾಕೆಂದರೆ 5 ಮೀಟರ್ಸ್ ನಾವು ಡಿಸ್ಟೆನ್ಸ್ ಕೊಡುವ
ಟ್ರ್ಯಾಕ್ಟರ್ ಹೋಗ್ಬೋದು ಒಳಗಡೆ, ನೀಟ್ ಫೀಲ್ಡ್ ಕ್ಲೀನ್ ಆಗ್ಬೋದು. ಮತ್ತು ಅನದರ್ ರೀಸನ್ ಏನಂದರೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕಂದ್ರೆ ಅದಕ್ಕೆ ಈಸಿ ಆಗ್ತದೆ. ಇದಕ್ಕೆ ನಾವು ಪ್ರೂನಿಂಗ್ ಮಾಡೇಬೇಕು. ಜನವರಿ ತಿಂಗಳು ಸವರುವಿಕೆಗೆ ಸೂಕ್ತ ಕಾಲ. ಸವರುವಿಕೆ ನಂತರ ಕತ್ತರಿಸಿದ ತುದಿಗಳಿಗೆ ಬೋರ್ಡೋ ದ್ರಾವಣ ಇಲ್ಲವೇ ಶಿಫಾರಿತ ಯಾವುದೇ ದ್ರಾವಣ ಲೇಪಿಸುವುದು ಉತ್ತಮ. ಇದರಿಂದ ಮುಂದೆ ಬೂಜು ಕಟ್ಟುವುದು ಅಥವಾ ರೋಗ ಬಾಧೆ ತಡೆಯಬಹುದಾಗಿದೆ. ಪ್ರೂನಿಂಗ್ ಮಾಡಬೇಕಂದ್ರೆ ಯಾವಾಗ ಮಾಡಬೇಕು ಅಂದರೆ ಈ ಜನವರಿ ಈ ತಿಂಗೆಲ್ಲ ಮಾಡಬೇಕು. ಮಿಡ್ ಜನವರಿಲಿருந்து ಲಾಸ್ಟ್ ಜನವರಿ 30 ಆರ್ 31 ಆ ಒಳಗಡೆ ಮಾಡ್ಬೋದು. ಆವಾಗ ಏನಂದರೆ ಲೀಫ್ ಫಾಲ್ ಆಗ್ತದೆ. ಆ ಲೀಫ್ ಫಾಲ್ ಕಂಪ್ಲೀಟ್ ಆಗಬೇಕು, ಲೀಫ್ ಫಾಲ್ ಡ್ರಾಪ್ ಆಗ್ತದೆ. ಆವಾಗ ನಾವು ಪ್ರೂನ್ ಮಾಡಬೇಕು. ಯಾವಾಗ ಪ್ರೂನ್ ಮಾಡಬೇಕಂದ್ರೆ ಒಂದು 50 to 75% ಶೂಟ್ಸಾಗಿ ನಾವು ಕಟ್ ಮಾಡಬೇಕು, ಇದು ಮಾಡಬೇಕು ಶೂಟ್. ಅದಕ್ಕೆ ಏನಂದರೆ ಸಿಕೇಚರ್ ಯೂಸ್ ಮಾಡಿ ಪ್ರೂನಿಂಗ್ ಮಾಡ್ಬೋದು. ಪ್ರೂನ್ ಮಾಡುವ ಆ ಕಟ್ ಎಂಡಕ್ಕೆ ಸ್ವಲ್ಪ ಇದು ಮಾಡಬೇಕು, ಬೋಡೋ ಪೇಸ್ಟ್ 10% ಬೋಡೋ ಪೇಸ್ಟ್, ಇಲ್ಲಾಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಮಿಕ್ಸ್ ಮಾಡಿಬಿಟ್ಟು ಅದು ಕಟ್ ಎಂಡಕ್ಕೆ ಪೇಸ್ಟ್ ಮಾಡಬೇಕು. ಇಲ್ಲಾಂದರೆ ಫಂಗಸ್ ಬಂದು ಸ್ವಲ್ಪ ಡಿಸೀಸ್ ಇನ್ಫೆಕ್ಷನ್ ಆಗ್ತದೆ. ಇಲ್ಲ ಸಪೋಸ್ ಏಕೆಂದರೆ ಕಟ್ ಎಂಡ್ ಜಾಸ್ತಿ ಇರುವ ಏನು ಮಾಡಬೇಕಂದ್ರೆ 1% ಬೋಡೋ ಇಲ್ಲಾಂದರೆ ಕಾಪರ್ ಆಕ್ಸಿಕ್ಲೋರೈಡ್ 2% ಇನ್ 1 ಲೀಟರ್ ಆಫ್ ವಾಟರ್ ಅದು ಒಂದು ಕಟ್ ಮಾಡಿಬಿಟ್ಟು ಒಂದು ಜನರಲ್ ಸ್ಪ್ರೇ ಕೊಡ್ಬೋದು. ಆಸಕ್ತ ರೈತ ಬಾಂಧವರು ಐಐಎಚ್ಆರ್ನಲ್ಲಿ ಕೃತಕ ಪರಾಗಸ್ಪರ್ಶ ತರಬೇತಿ ಪಡೆಯಬಹುದಾಗಿದೆ. ಹ್ಯಾಂಡ್ ಪಾಲಿನೇಷನ್ ಮಾಡೇಬೇಕು. ಹ್ಯಾಂಡ್ ಪಾಲಿನೇಷನ್ ಮಾಡುವ ನಮ್ಮ ಈ ಗಿಡ ಬೇಕಂದ್ರೆ ರೈತರು ಏನು ಮಾಡಬೇಕಂದ್ರೆ ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಾಂದರೆ ಲೆಟರ್ ಇಲ್ಲಾಂದರೆ ಇಮೇಲ್ ಕಳಿಸಿಬಿಟ್ಟು ಅದು ನಮ್ಮ ಡೈರೆಕ್ಟರ್ ನಮಗೆ ಡೈವರ್ಟ್ ಮಾಡ್ತಾರೆ. ಆವಾಗ ಸಪೋಸ್ ಬೇಕಂದರೆ ಟ್ರೈನಿಂಗ್ ಯಾವಾಗ ಬೇಕಂದ್ರೆ ಟ್ರೈನಿಂಗ್ ಎಲ್ಲಿ ಬಂದು ಮಾಡ್ಬೋದು. ಟ್ರೈನಿಂಗ್ ವಿ ಆರ್ ರೆಡಿ ಟು ಗಿವ್ ದ ಟ್ರೈನಿಂಗ್ ಎನಿ ಟೈಮ್. ಏನಂದರೆ ಟ್ರೈನಿಂಗ್ ಯಾಕಂದರೆ ನೀವು ಸಪೋಸ್ ಈ ಸ್ಪೆಷಲ್ ಕೇರ್ ಈ ಗಿಡಕ್ಕೆ ತಗೊಳ್ಬೇಕಂದ್ರೆ ನಾವು ಯಾರ್ಯಾರು ಗಿಡ ತಗೊಂಡು ಹೋಗ್ತಾರೋ ಅವರೆಲ್ಲ ನಮ್ಮ ಕಾಂಟ್ಯಾಕ್ಟ್ಲೆ ಬೈತು ಅವ್ರಿಗೆ ಆ ಟೈಮ್ಲೆ ಅವ್ರಿಗೆ ಮೊಬೈಲ್ ನಂಬರ್ ತಗೊಂಡು ಇಲ್ಲಾಂದರೆ ಇಮೇಲ್ ID ಯೂಸ್ ಮಾಡಿ ಅವರೇ ಇಲ್ಲಿ ಬರ್ತಾರೆ. ಆವಾಗ ಒಂದು ಹ್ಯಾಂಡ್ ಪಾಲಿನೇಷನ್ ಟೈಮ್ ಮೋಸ್ಟ್ಲಿ ಇನ್ ಏಪ್ರಿಲ್ ಆ ಟೈಮ್ಲೆ ನಮ್ಮ ಜಾಸ್ತಿ ಇಲ್ಲಿ ಬರ್ತಾರೆ. ಆ್ಯಂಡ್ ಮಹಾರಾಷ್ಟ್ರಲ್ಲಂದು ಒಂದು ಮೋರ್ ದೆನ್ 50 ಮೆಂಬರ್ಸ್ ಇಲ್ಲಿ ಬಂದು ಒಂದು ವಾರ ಸ್ಟೇ ಮಾಡಿ ಲರ್ನ್ ಮಾಡಿ ಹೋಗಿದ್ದಾರೆ. ಸೊ ಮಹಾರಾಷ್ಟ್ರಲ್ಲಿ ಈ ವೆರೈಟಿ ಸ್ವಲ್ಪ ಪಾಪ್ಯುಲರ್ ಇದೆ. ಅಂದರೆ ಗೊಬ್ಬರ ಹಾಕಬೇಕಂದ್ರೆ ಇದು ಫಸ್ಟ್ 2 ಇಯರ್ಸ್ಗೆ ಅಷ್ಟು ಜಾಸ್ತಿ ಗೊಬ್ಬರ ಏನು ಬೇಕಾಗೋದಿಲ್ಲ. ಒಂದು ಫಸ್ಟ್ ಇಯರ್ ಪ್ಲಾಂಟಿಂಗ್ ನಡುವ ಒಂದು ಸಗಣಿ ಗೊಬ್ಬರ ಹಾಕಿಬಿಟ್ಟು ಒಂದು 10 to 15 ಗ್ರಾಮ್ಸ್ DAP ಹಾಕಿಬಿಟ್ಟು ನೀರು ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಮತ್ತು ಆಫ್ಟರ್ 4 ಇಯರ್ಸ್ 4 ವರ್ಷ ಬಿಟ್ಟು ಸ್ವಲ್ಪ ಫರ್ಟಿಲೈಸರ್ ಡೋಸ್ ಸ್ವಲ್ಪ ಜಾಸ್ತಿ ಕೊಡಬೇಕು. ಆವಾಗ ಏನಂದರೆ ಒಂದು ಯೂರಿಯಾ ಒಂದು 200 ಗ್ರಾಮ್ಸ್ 250 ಗ್ರಾಮ್ಸ್ ಬರ್ತದೆ. ಸೂಪರ್ ಫಾಸ್ಫೇಟ್ ಅಗೈನ್ 150 ಗ್ರಾಮ್ಸ್ ಬೇಕಾಗ್ತದೆ. ಪೊಟ್ಯಾಶ್ 200 to 200 ಗ್ರಾಮ್ಸ್ ಪರ್ ಪ್ಲಾಂಟ್ ಕೊಡಬೇಕು. ಈ ರೀತಿ ಅರ್ಕಾ ಸಹನಾ ಸೀತಾಫಲ ಬೆಳೆಗಾರರು ಸವರುವಿಕೆ ಮತ್ತು ಕೃತಕ ಪರಾಗಸ್ಪರ್ಶ ಮಾಡಿ ಬೆಳೆ ಬೆಳೆದಲ್ಲಿ ಗುಣಮಟ್ಟದ ಉತ್ತಮ ಇಳುವರಿ ಪಡೆಯಬಹುದು. ಬೇರಿಂಗ್ ಪ್ಲಾಂಟ್ಸ್ಗೂ ಸ್ವಲ್ಪ 5 to 10% ಇನ್ಕ್ರೀಸ್ ಮಾಡ್ಬೋದು ಬೇರಿಂಗ್ ಪ್ಲಾಂಟ್ಸ್. ಮತ್ತು ಇದು ಏನಂದರೆ ಇದಕ್ಕೆ ಒಂದು ಏಪ್ರಿಲ್ ತಿಂಗಳಲ್ಲೇ ನಮ್ಮ ಬ್ಯಾಂಗ್ಳೂರು ಕಂಡೀಷನ್ಗೆ ಏಪ್ರಿಲ್ ತಿಂಗಳಲ್ಲೇ ಪಾಲಿನೇಟ್ ಮಾಡ್ತಾರೆ, ಹ್ಯಾಂಡ್ ಪಾಲಿನೇಷನ್ ಮಾಡ್ತಾರೆ. ಪಾಲಿನೇಟ್ ಮಾಡಿ 4 to 4.5 ಮಂತ್ಸಲ್ಲ ಹಾರ್ವೆಸ್ಟಿಂಗ್ ಬರ್ತದೆ. ಆಲ್ರೆಡಿ ನಾನು ಕೇಳ್ತೀನಿ ಒಂದು ಒಳ್ಳೆ ನಾವು ಚೆನ್ನಾಗಿ ನೋಡಿದಂದರೆ 450 to 500 ಗ್ರಾಮ್ಸ್ ಒಂದು ಫ್ರೂಟ್ ಸಿಗ್ತದೆ.